ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ನೀಟ್ ಪರೀಕ್ಷೆ ರದ್ದತಿಗೆ ವಿಪಕ್ಷಗಳ ಟೀಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಲ್ಲಿ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ನಮ್ಮ ರಾಜ್ಯದಲ್ಲಿ ಎಷ್ಟು ಬಾರಿ ಪರೀಕ್ಷೆ ಮುಂದು ಹಾಕಿದ್ದೀರಾ? ಕಾಂಗ್ರೆಸ್ ಕಾಲದಲ್ಲಿ ಎಷ್ಟು ಅನಾಹುತ ಆಗಿಲ್ಲ. ಕೆಪಿಎಸ್ಸಿ ಸಂಸ್ಥೆ ಹಾಳಾಗೋಕೆ ಪ್ರಾರಂಭ ಆಗಿದ್ದು ಕಾಂಗ್ರೆಸ್ನಿಂದ. ರಾಜಸ್ಥಾನದಲ್ಲಿ ಪೇಪರ್ ಲೀಕ್ ಆಗಿದೆ. ಯಾರೋ ಮಾಡಿದ ತಪ್ಪಿಗೆ ಸರ್ಕಾರದ ಮೇಲೆ ತಪ್ಪು ಹೊರಿಸಲು ಆಗಲ್ಲ. ಕಾಂಗ್ರೆಸ್ಸಿಗರಿಗೆ ಯಾವ ನೈತಿಕತೆ ಇದೆ ಚರ್ಚೆ ಮಾಡೋದಕ್ಕೆ ಅಂತ ಕಾಂಗ್ರೆಸ್ ವಿರುದ್ಧ ಮಾಜಿ ಸಿಎಂ ಹಾಲಿ ಕೇಂದ್ರ ಸಚಿವರಾಗಿರುವಂತ ಕುಮಾರಸ್ವಾಮಿ ಅವರು ಕಿಡಿಕಾರಿದ್ದಾರೆ. ಕಾಂಗ್ರೆಸ್ಸಿಗರಿಗೆ ಯಾವ ನೈತಿಕತೆ ಇದೆ ಅನ್ನೋ ನಿಟ್ಟಿನಲ್ಲಿ ಪ್ರಶ್ನೆ ಮಾಡಿದ್ದಾರೆ. ಚರ್ಚೆ ಮಾಡೋದಕ್ಕೆ ಯಾವ ನೈತಿಕತೆ ಉಳಿಸ್ಕೊಂಡಿದ್ದೀರಿ ಕಾಂಗ್ರೆಸ್ನವರು? ನಿಮ್ಮ ಕಾಲದಲ್ಲಿ ಈ ರೀತಿಯಾಗಿ ಆಗಿಲ್ವಾ ಅಂತ ಹೇಳಿ ಪ್ರಶ್ನೆ ಮಾಡಿದ್ದಾರೆ. ರೀಡು ಮಾಡಿಕೊಟ್ಟಂತ ವ್ಯಕ್ತಿನ ತಗೊಂಡೋಗಿ KPSC ಚೇರ್ಮನ್ ಮಾಡಿ ಪಬ್ಲಿಕ್ನಲ್ಲಿ ಯಾವ ಒಂದು ಪೋಸ್ಟ್ಗಳಿಗೆ ಹಣ ನಿಗದಿ ಮಾಡ್ಕೊಂಡು ಬೀದಿನಲ್ಲಿ ಚರ್ಚೆ ನಡೀತು. ಆ ವಾತಾವರಣ ತಂದಂಥವ್ರು ನೀವು. ನಿಮಗೆ ಇವತ್ತು ಎಕ್ಸಾಮ್ಗಳಲ್ಲಿ ಇವತ್ತೇನು ರಾಜಸ್ಥಾನದಲ್ಲಿ ನನಗೂ ಅರ್ಥವಾಗ್ತದೆ. ರಾಜಸ್ಥಾನದಲ್ಲಿ ನೀಟ್ ಎಕ್ಸಾಮ್ ಬರೀತಕ್ಕಂಥ ಸಂದರ್ಭದಲ್ಲಿ ಸುಮಾರು 150ಕ್ಕೂ ಹೆಚ್ಚಿನ ಒಂದು ಪ್ರಶ್ನೆಗಳಿಗೆ ಏನೊಂದು ಹೊರಗಡೆ ಲೀಕ್ ಆಗಿದೆ. ಅದು ಇವತ್ತು ಚರ್ಚೆಗೇನು ಪ್ರಾರಂಭ ಆಗಿದೆ. ಹೌದು, ಒಂದೊಂದು ಬಾರಿ ಯಾರೋ ಮಾಡೋ ತಪ್ಪಿಗೆ ಸಂಪೂರ್ಣವಾದ ತಪ್ಪನ್ನು ಸರ್ಕಾರದ ಮೇಲೆ ವಹಿಸ್ಲಿಕ್ಕೆ ಆಗೋದಿಲ್ಲ. ನಮ್ಮ ರಾಜ್ಯದಲ್ಲಿ ಹಲವಾರು ಬಾರಿ ಈ ರೀತಿಯ ಸಮಸ್ಯೆಗಳು ಉದ್ಭವ ಆಗಿರತಕ್ಕಂಥದ್ದು ಇವ್ರ ಸರ್ಕಾರದಲ್ಲೂ ನಡೆದಿರತಕ್ಕಂಥದ್ದು ಇದೆ. ಅದರಿಂದ ಇವ್ರಿಗೆ ಯಾವ ನೈತಿಕತೆ ಇದೆ ಚರ್ಚೆ ಮಾಡಲಿಕ್ಕೆ ಅನ್ನೋದು ಕೇಳಲಿಕ್ಕೆ ಬಯಸ್ತೀನಿ. ರೀಡು ಮಾಡಿಕೊಟ್ಟಂಥ ವ್ಯಕ್ತಿನ ತಗೊಂಡೋಗಿ KPSC ಚೇರ್ಮನ್ ಮಾಡಿ ಪಬ್ಲಿಕ್ನಲ್ಲಿ ಯಾವ ಒಂದು ಪೋಸ್ಟ್ಗಳಿಗೆ ಹಣ ನಿಗದಿ ಮಾಡ್ಕೊಂಡು ಬೀದಿನಲ್ಲಿ ಚರ್ಚೆ ನಡೀತು. ಆ ವಾತಾವರಣ ತಂದಂಥವ್ರು ನೀವು. ನಿಮಗೆ ಇವತ್ತು ಎಕ್ಸಾಮ್ಗಳಲ್ಲಿ ಇವತ್ತೇನು ರಾಜಸ್ಥಾನದಲ್ಲಿ ನನಗೂ ಅರ್ಥವಾಗ್ತದೆ.